ಹಾಯ್ ಆಮ್ ಯಶಸ್ವಿನಿ ಚದ್ಲೂರ್ ಫ್ರಮ್ ಕಾಮರ್ಸ್ ಡಿಪಾರ್ಟ್ಮೆಂಟ್. ಸೊ ಇವತ್ತು ಫಸ್ಟ್ PUC ಮಾಡೆಲ್ ಕ್ವೆಶ್ಚನ್ ಪೇಪರ್ 23-24 ಇಯರಿಂದು ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಪಾರ್ಟ್ ಎಯಲ್ಲಿ ನಿಮಗೆ ಚೂಸ್ ದ ಕರೆಕ್ಟ್ ಆನ್ಸರ್ಸ್ 5 ಕ್ವೆಶ್ಚನ್ಸ್ ಕೊಟ್ಟಿರ್ತಾರೆ, ಹಾಗೆ ಫಿಲ್ ಇನ್ ದಿ ಬ್ಲ್ಯಾಂಕ್ಸು 5 ಕ್ವೆಶ್ಚನ್ಸ್ ಕೊಟ್ಟಿರ್ತಾರೆ, ಇನ್ನು ಮ್ಯಾಚ್ ದ ಫಾಲೋಯಿಂಗು 5 ಕ್ವೆಶ್ಚನ್ಸ್ ಕೊಟ್ಟಿರ್ತಾರೆ, ಇನ್ನು ಒನ್ ವರ್ಡ್ ಆನ್ಸರ್ಸು 5 ಕ್ವೆಶ್ಚನ್ಸ್ ಕೊಟ್ಟಿರ್ತಾರೆ. ಅಪ್ ಟು ಪಾರ್ಟ್ ಎಯಲ್ಲಿ 4th ಮೈನ್ ತನಕ ನಿಮಗೆ ಯಾವುದೇ ರೀತಿಯ ಆಪ್ಷನ್ಸ್ ಇರೋದಿಲ್ಲ. ಓಕೆನಾ, ನಿಮಗೆ ಇಲ್ಲಿ ಯಾವುದೇ ರೀತಿಯ ಆಪ್ಷನ್ಸ್ ಇರೋದಿಲ್ಲ. ಇನ್ನು ಪಾರ್ಟ್ ಬಿಯಲ್ಲಿ ಬಂದಾಗ 10 ಕ್ವೆಶ್ಚನ್ಸ್ ಕೊಟ್ಟಿರ್ತಾರೆ. 10 ಕ್ವೆಶ್ಚನಲ್ಲಿ ನಿಮಗೆ ಬರುವಂತಹ ಯಾವುದಾದ್ರೂ 6 ಕ್ವೆಶ್ಚನಿಗೆ ನೀವು ಆನ್ಸರ್ ಮಾಡಬೇಕಾಗತ್ತೆ. ಆಯಿತಾ, ಪ್ರತಿಯೊಂದು ಕ್ವೆಶ್ಚನಿಗೂ 2 ಮಾರ್ಕ್ಸ್ ಇರುತ್ತೆ. ಇನ್ನು ಪಾರ್ಟ್ ಸಿಯಲ್ಲೂ ಕೂಡ ಅಷ್ಟೇ, ಆನ್ಸರ್ ಎನಿ 6 ಆಫ್ ದ ಫಾಲೋಯಿಂಗ್ ಇನ್ 10 to 12 ಸೆಂಟೆನ್ಸಸ್. ಈಚ್ ಕ್ವೆಶ್ಚನ್ ಕ್ಯಾರೀಸ್ 4 ಮಾರ್ಕ್ಸ್. ಇಲ್ಲೂ ಕೂಡ ಅಷ್ಟೇ 10 ಕ್ವೆಶ್ಚನ್ಸ್ ಕೊಟ್ಟಿರ್ತಾರೆ. 10 ಕ್ವೆಶ್ಚನ್ಸಲ್ಲಿ ನಿಮಗೆ ಬರುವಂತಹ ಯಾವುದಾದ್ರೂ 6 ಕ್ವೆಶ್ಚನ್ಸಿಗೆ ಆನ್ಸರ್ ಮಾಡಬೇಕಾಗತ್ತೆ. 10ಇಂದ 12 ಸೆಂಟೆನ್ಸ್ ತನಕ ನೀವು ಆನ್ಸರ್ ಮಾಡಬೇಕಾಗಿರುತ್ತೆ. ಇದಕ್ಕೆ 4 ಮಾರ್ಕ್ಸ್ ಇರುತ್ತೆ. ಓಕೆ, 4 ಮಾರ್ಕ್ಸ್ ಇರುತ್ತೆ. ಇನ್ನು ಪಾರ್ಟ್ ಡಿಯಲ್ಲಿ ಆನ್ಸರ್ ಎನಿ 3 ಆಫ್ ದ ಫಾಲೋಯಿಂಗ್ ಕ್ವೆಶ್ಚನ್ಸ್ ಇನ್ 20 to 25 ಸೆಂಟೆನ್ಸಸ್ ಈಚ್ ವಿಚ್ ಕ್ಯಾರೀಸ್ 8 ಮಾರ್ಕ್ಸ್. ಇಲ್ಲಿ ಪಾರ್ಟ್ ಡಿಯಲ್ಲಿ ನಿಮಗೆ 5 ಕ್ವೆಶ್ಚನ್ಸ್ ಕೊಟ್ಟಿರ್ತಾರೆ ಲಾಂಗ್ ಆನ್ಸರ್ಸಿಂದು. 5 ಕ್ವೆಶ್ಚನ್ಸಲ್ಲಿ ಯಾವುದಾದ್ರೂ 3 ಕ್ವೆಶ್ಚನ್ಸ್ನ ನೀವು ಆನ್ಸರ್ ಮಾಡಬೇಕಾಗತ್ತೆ. ಸೊ ಪಾರ್ಟ್ ಎ ಫಸ್ಟ್ ಮೈನ್ ನೋಡಿ, ಚೂಸ್ ದ ಕರೆಕ್ಟ್ ಆನ್ಸರ್. ಫಸ್ಟ್ ಕ್ವೆಶ್ಚನ್ ಅದರಲ್ಲಿ, ವಿಚ್ ಆಫ್ ದ ಫಾಲೋಯಿಂಗ್ ಡಸ್ ನಾಟ್ ಕ್ಯಾರೆಕ್ಟರೈಸ್ ಬಿಸ್ನೆಸ್ ಆ್ಯಕ್ಟಿವಿಟಿ. ಕೊಟ್ಟಿರುವಂಥ ಆಪ್ಷನ್ಸಲ್ಲಿ ಯಾವ ಒಂದು ಆಪ್ಷನ್ನು ಬಿಸ್ನೆಸ್ ಆ್ಯಕ್ಟಿವಿಟಿಗೆ ಕ್ಯಾರೆಕ್ಟರಿಸ್ಟಿಕ್ ಆಗಲ್ಲ ಅಂತ ಕೇಳಿದರೆ, ಯಾವ ಒಂದು ಆಪ್ಷನ್ನು ಫೀಚರ್ ಆಗಲ್ಲ ಅಂತ ಕೇಳಿದರೆ, ಆಪ್ಷನ್ ಎ ಬಂದು ಪ್ರೊಡಕ್ಷನ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸ್, ಆಪ್ಷನ್ ಬಿ ಪ್ರೆಸೆನ್ಸ್ ಆಫ್ ರಿಸ್ಕ್, ಆಪ್ಷನ್ ಸಿ ಸೇಲ್ ಆಫ್ ಎಕ್ಸ್ಚೇಂಜ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸ್, ಆಪ್ಷನ್ ಡಿ ಸ್ಯಾಲರಿ ಆರ್ ವೇಜಸ್. ಆನ್ಸರ್ ಬಂದು ಪ್ರೊಡಕ್ಷನ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್. In a cooperative society, the principle followed is option A 1 share 1 vote, option B 1 man 1 vote, option C no vote, option D multiple votes. Answer bandu option B 1 man 1 vote. In the third question nodi, PSEs are organization owned by option A joint Hindu family, option B government, option C foreign companies, option D private entrepreneurs. ಆನ್ಸರ್ ಬಂದು ಆಪ್ಷನ್ ಬಿ ಗವರ್ನಮೆಂಟ್. ಇನ್ನು ಫೋರ್ತ್ ಕ್ವೆಶ್ಚನ್ ನೋಡಿ, ಅ ಸೆಲ್ಫ್ ಸರ್ವಿಸ್ ಟರ್ಮಿನಲ್ ದಟ್ ಪ್ರೊವೈಡ್ಸ್ ದ ಕಸ್ಟಮರ್ಸ್ ವಿತ್ ಫೆಸಿಲಿಟೀಸ್ ಆಫ್ ವಿತ್ಡ್ರಾಯಿಂಗ್ ಆ್ಯಂಡ್ ಡೆಪಾಸಿಟಿಂಗ್ ಕ್ಯಾಶ್, ಫಂಡ್ ಟ್ರಾನ್ಸ್ಫರ್, obtaining account statement and closing balance, etc. But through a unique and secured PIN is called dash. Option A EFT, option B ATM, option C EDI, option D POS. ಆನ್ಸರ್ ಬಂದು ಆಪ್ಷನ್ ಬಿ ATM. The maturity period of a commercial papers usually ranges from option A 20 days to 40 days, option B 60 days to 90 days, option C 120 days to 365 days, option D 90 days to 364 days. ಆನ್ಸರ್ ಬಂದು ಆಪ್ಷನ್ ಡಿ 90 days to 364 days. Fill in the blanks. Second maino, fill in the blanks by choosing appropriate word or words from those given in the brackets. ಬ್ರ್ಯಾಕೆಟಲ್ಲಿ ನಿಮಗೆ ಆಪ್ಷನ್ಸ್ ಕೊಟ್ಟಿದ್ದಾರೆ, ಅದಕ್ಕೆ ಯಾವುದು ಸೂಟಬಲ್ ಅಂತ ನೋಡಿ ಆನ್ಸರ್ ಮಾಡಬೇಕಾಗತ್ತೆ. 6th ಕ್ವೆಶ್ಚನ್ ನೋಡಿ, ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆಫ್ ಗೂಡ್ಸ್ ಈಸ್ ಕಾಲ್ಡ್ ಆಸ್ ಡ್ಯಾಶ್ ಟ್ರೇಡ್. Reconstruction of sick public sector is taken up by dash BIFR. BIFR in the full form ಏನು, ಬೋರ್ಡ್ ಆಫ್ ಇಂಡಸ್ಟ್ರಿಯಲ್ ಆ್ಯಂಡ್ ಫಿನಾನ್ಷಿಯಲ್ ರೀಕನ್ಸ್ಟ್ರಕ್ಷನ್. ಈ ಕ್ವೆಶ್ಚನು ಎಕ್ಸ್ಪ್ಯಾಂಡ್ BIFR ಅನ್ನು ನಿಮಗೆ 1 ವರ್ಡ್ ಕ್ವೆಶ್ಚನ್ ಇದೆಯಲ್ಲ, 1 ವರ್ಡ್ ಕ್ವೆಶ್ಚನ್ ಆ್ಯಂಡ್ ಆನ್ಸರ್, ಅದರಲ್ಲೂ ಕೇಳ್ಬೋದು, ಇಲ್ಲ MCQs ಅಲ್ಲಾದರೂ ಕೇಳ್ಬೋದು, ಇಲ್ಲಾಂದರೆ ಮ್ಯಾಚ್ ದ ಫಾಲೋಯಿಂಗ್ ಅಲ್ಲಾದರೂ ಕೇಳ್ಬೋದು. ಓಕೆ, ಎಲ್ಲ ಅಬ್ರಿವೇಷನ್ಸಿಂದು ಫುಲ್ ಫಾರ್ಮ್ನ ನೀವು ತಿಳ್ಕೊಂಡಿರ್ಬೇಕಾಗತ್ತೆ. ಓಕೆ, ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಆಫ್ ಅ ಜಾಯಿಂಟ್ ಸ್ಟಾಕ್ ಕಂಪನಿ ಈಸ್ MOA. MOA ಅಂದ್ರೇನು, ಮೆಮೊರಂಡಮ್ ಆಫ್ ಅಸೋಸಿಯೇಷನ್. The industries set up in village areas is called dash industries, cottage industries. The trade that takes place within the boundary of a country is called internal trade. Third main, match the following: joint stock company, separate legal entity, business services, transportation,
B2B, business to business, type of itinerant retailer, cheap jacks, mode of entry into international business, import and export. ಇನ್ನು ಫೋರ್ತ್ ಮೈನ್ ಪಾರ್ಟ್ ಎಯಲ್ಲಿ ಲಾಸ್ಟ್ ಮೈನ್ ಬಂದು ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್ ಇನ್ ಒನ್ ವರ್ಡ್ ಆರ್ ಒನ್ ಸೆಂಟೆನ್ಸ್ ಈಚ್. ನಿಮಗೆ ಇಲ್ಲಿ ಕ್ವೆಶನ್ಸು 1 ಮಾರ್ಕಿಗೆ ಕೇಳಿರ್ತಾರೆ. 1 ಮಾರ್ಕಿಗೆ ಬೇಕಾಗಿರುವಂಥ ಆನ್ಸರ್ ಏನಿದೆ ಅದನ್ನು ನೀವು ಬರಿಬೇಕಾಗತ್ತೆ. ಓಕೆ, ಸಾರಿ. ಫಸ್ಟ್ ಕ್ವೆಶನ್ ನೋಡಿ, ಅಲ್ಲಿ ಸ್ಟೇಟ್ ಎನಿ ಒನ್ ಎಲಿಮೆಂಟ್ ಆಫ್ ಬಿಸ್ನೆಸ್ ಎಥಿಕ್ಸ್. ಬಿಸ್ನೆಸ್ ಎಥಿಕ್ಸಿನ ಒಂದು ಎಲಿಮೆಂಟ್ ಯಾವುದು? ಟ್ರಾನ್ಸ್ಪರೆನ್ಸಿ. ಒನ್ ಎಲಿಮೆಂಟ್ ಆಫ್ ಬಿಸ್ನೆಸ್ ಎಥಿಕ್ಸ್ ಟ್ರಾನ್ಸ್ಪರೆನ್ಸಿ. ಗಿವ್ ದ ಮೀನಿಂಗ್ ಆಫ್ ಪಬ್ಲಿಕ್ ಡೆಪಾಸಿಟ್ಸ್. ಪಬ್ಲಿಕ್ ಡೆಪಾಸಿಟ್ಸ್ ಅಂದರೆ ಏನು ಅಂತ ಕೇಳಿದರೆ, ಪಬ್ಲಿಕ್ ಡೆಪಾಸಿಟ್ಸ್ ರೆಫರ್ಸ್ ಟು ದ unsecured deposits or money invited by companies from the public mainly to finance their short or long term working capital needs. Expand. NABARD. NABARD, National Bank for Agriculture and Rural Development. What are mail order houses? A retail firm that conducts its business by receiving orders and shipping its merchandise through the mail and that supplies its customers with catalogs, circulars, etc. Tejas want to start export business, but he don't know the formalities related to exporting. Suggest Tejas anyone middleman who helps him in exporting business. Hiring an experienced export consultant. In part B, fifth main, answer any 6 of the following questions in 2 or 3 sentences. Each question carries 2 marks. ನಿಮಗೆ ಇಲ್ಲಿ 10 ಕ್ವೆಶನ್ಸ್ ಕೊಟ್ಟಿದ್ದಾರೆ. 10 ಕ್ವೆಶನ್ಸಲ್ಲಿ ನೀವು ಯಾವುದಾದ್ರೂ 6 ಕ್ವೆಶನ್ಗೆ ಆನ್ಸರ್ ಮಾಡಬೇಕಾಗತ್ತೆ. ವಾಟ್ ಈಸ್ ಬಿಸ್ನೆಸ್ ರಿಸ್ಕ್? Business risk is defined as the possibility of occurrence of any unfavorable event that has the potential to minimize gains and maximize loss of a business. Define partnership. A partnership is a formal arrangement by 2 or more parties to manage and operate a business and share its profits. Write any 2 features of multinational companies. International operation. Second feature bandu centralized control. List the steps involved in online trading. Online trading ಅಲ್ಲಿ ಏನೆಲ್ಲ ಸ್ಟೆಪ್ಸು ಇನ್ಕ್ಲೂಡ್ ಆಗಿದೆ ಅಂತ ಕೇಳಿದರೆ, ಬೈಯರ್ ಫೈಂಡ್ ಸೆಲ್ಲರ್ ಫಸ್ಟ್ ಸ್ಟೆಪ್ಪು. ಸೆಕೆಂಡ್ ಸ್ಟೆಪ್ ಬಂದು ಸೆಲೆಕ್ಷನ್ ಆಫ್ ಗೂಡ್ಸ್, ನೆಗೋಷಿಯೇಷನ್ ಆಫ್ ಪ್ರೈಸ್ ಆ್ಯಂಡ್ ಡೆಲಿವರಿ ಟರ್ಮ್ಸ್. ಫೋರ್ತ್ ಸ್ಟೆಪ್ ಬಂದು ಪೇಮೆಂಟ್. ಫಿಫ್ತ್ ಸ್ಟೆಪ್ ಬಂದು ಡೆಲಿವರಿ. ಇನ್ನು ಲಾಸ್ಟ್ ಸ್ಟೆಪ್ ಬಂದು ಪೋಸ್ಟ್ ಸೇಲ್. ಮೆನ್ಷನ್ ಎನಿ 2 ರೆಸ್ಪಾನ್ಸಿಬಿಲಿಟೀಸ್ ಆಫ್ ಬಿಸ್ನೆಸ್ ಟುವರ್ಡ್ಸ್ ಕಸ್ಟಮರ್ಸ್. ಎಥಿಕಲ್ ರೆಸ್ಪಾನ್ಸಿಬಿಲಿಟೀಸ್ ಮತ್ತು ಎಕನಾಮಿಕ್ ರೆಸ್ಪಾನ್ಸಿಬಿಲಿಟೀಸ್. ವಾಟ್ ಈಸ್ ಪ್ರಾಸ್ಪೆಕ್ಟಸ್? A prospectus is defined as a legal document describing a company's securities that have been put on sale. Write any 2 advantages of retained earnings. Retained earnings ಇಂದು 2 advantages ಏನು? Increased stock value ಮತ್ತು ಸೆಕೆಂಡ್ ಅಡ್ವಾಂಟೇಜ್ ಬಂದು ಫಿನಾನ್ಷಿಯಲ್ ಸೇಫ್ಟಿ ನೆಟ್. ಇನ್ನು 24th ಕ್ವೆಶ್ಚನ್ ನೋಡಿ, ಸ್ಟೇಟ್ ಎನಿ 2 ಫ್ಯಾಕ್ಟರ್ಸ್ ವಿಚ್ ಅಫೆಕ್ಟ್ ದ ಚಾಯ್ಸ್ ಆಫ್ ಸೋರ್ಸ್ ಆಫ್ ಬಿಸ್ನೆಸ್. ಒಂದು ಕಾಸ್ಟ್ ಮತ್ತು ಎರಡನೇ ಫ್ಯಾಕ್ಟರ್ ಬಂದು ಕಾಂಪಿಟೇಷನ್. ಓಕೆ, ಇನ್ನು ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, ವಾಟ್ ಈಸ್ ಆಂಟ್ರಪ್ರಿನಿಯರ್ಶಿಪ್? ಆಂಟ್ರಪ್ರಿನಿಯರ್ಶಿಪ್ ಈಸ್ ದ ಪ್ರೋಸೆಸ್ ಆಫ್ creating, developing and managing a new business venture with the aim of
generating profits or creating value. Mention any two products which can be sold through AVM. AVM in a full form ಏನು? Automatic Vending Machine. ಯಾವುದು ಟೂ ಪ್ರಾಡಕ್ಟ್ಸು? ಮಿಲ್ಕ್ಸ್ ಆ್ಯಂಡ್ ಅದರ್ ಹಾಟ್ ಡ್ರಿಂಕ್ಸ್. ಓಕೆ, ಇನ್ನು ಪಾರ್ಟ್ ಸಿ, ಆನ್ಸರ್ ಎನಿ 6 of the following in 10 to 12 sentences. Each question carries 4 mark. Okay, so 27th question ನೋಡಿ. Amar, his parents, grandparents and his siblings are living together. They have a family business in West Bengal. Identify the form of business organization referred here. Second question ಬಂದು state its any 3 features. Okay, ಇನ್ನು next question ನೋಡಿ. Briefly explain 4 advantages of departmental undertakings. Explain briefly any 4 functions of warehousing. Explain briefly 4 limitations of e-business. Explain briefly 4 arguments for social responsibility of business. Mr. Gopal conceived an idea to start a garments business. He consulted a company secretary, helped list down Mr. Gopal's function in the process of starting up the business. Briefly explain 4 functions of promoters. Write a note on equity shares, which is the important debt source of finance that a company uses to raise long-term finance. State 3 merits of it. Briefly explain 4 problems faced by small business. Explain in brief the 4 benefits of international business to nations. ಸೊ ಈ ಇಷ್ಟು ಪ್ರಶ್ನೆಯಲ್ಲಿ ನಿಮಗೆ ಬರುವಂತಹ ಯಾವುದಾದ್ರೂ 6 ಕ್ವೆಶ್ಚನ್ಗೆ ನೀವು ಆನ್ಸರ್ ಮಾಡಬೇಕಾಗತ್ತೆ. ಪ್ರತಿ ಪ್ರಶ್ನೆಗೂ ಒಂದೊಂದು ಪ್ರಶ್ನೆಗೂ 4 ಮಾರ್ಕ್ಸ್ ಆಗಿರುತ್ತೆ. ಓಕೆ, ಇನ್ನು ಪಾರ್ಟ್ ಡಿ ಇಲ್ಲಿ 5 ಕ್ವೆಶ್ಚನ್ ಕೊಟ್ಟಿದ್ದಾರೆ. 5 ಕ್ವೆಶ್ಚನಲ್ಲಿ ನೀವು ಯಾವುದಾದ್ರೂ 3 ಕ್ವೆಶ್ಚನ್ಗೆ ಆನ್ಸರ್ ಮಾಡಬೇಕಾಗತ್ತೆ. Answer any 3 of the following in 20 to 25 sentences. Each question carries 8 marks. Explain the different types of industries with examples. Coca-Cola was produced by Dr. Johannes Pemberton, a local pharmacist in Atlanta, Georgia in 1986. He get up the syrup sampled and introduced it in the market. By reading this information, what do you think the form of business Coca-Cola initially had? Also explain any 4 merits and the 3 limitations of this form. Explain the principles of insurance. What is wholesale trade? Explain the services of wholesalers to manufacturers. Explain the procedure for import trade. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸ್ಟ್ಯಾಟಿಸ್ಟಿಕ್ಸ್, ಅಕೌಂಟೆನ್ಸಿ, ಎಕನಾಮಿಕ್ಸ್ ಹಾಗೆ ಹಿಸ್ಟ್ರಿ ಇದಿಷ್ಟನ್ನು ನೋಡೋಣ. ಕ್ವೆಶ್ಚನ್ ಪೇಪರ್ ಸಾಲ್ವ್ ಮಾಡೋಣ. ಓಕೆ, ಥ್ಯಾಂಕ್ ಯು.